ಯಾಕೆಂದರೆ ನನ್ನ ಈ ಪೆರಡೂರು ಮೇಳದ ತಿರುಗಾಟ ಈ ವರ್ಷಕ್ಕೆ 27 ವರ್ಷದ ತಿರುಗಾಟ. ನಾನು ಇಲ್ಲಿಗೆ ಬರುವಾಗ ಸಾಮಾನ್ಯ ಒಂದು ವೇಷ ಮಾಡ್ತಾ ಇದ್ದೆ, ಗುಂಡು ವೇಷ. ಆದರೆ ನನ್ನನ್ನು ಎತ್ತರಕ್ಕೆ ಏರಿಸಿದ್ದು, ನನ್ನ ಬದುಕಿಗೆ ಬೇಕಾದ್ದನ್ನೆಲ್ಲ ಕೊಟ್ಟವನು ಅನಂತ ಪದ್ಮನಾಭ ಸ್ವಾಮಿ. ಈಗ ಸಂತೃಪ್ತ ಜೀವನದಿಂದ ನಾನಿದ್ದೇನೆ. ಇದಕ್ಕೆಲ್ಲ ಕಾರಣ ನಿಮ್ಮೆಲ್ಲರ ಆಶೀರ್ವಾದ, ದೇವರ ಅನುಗ್ರಹ. ಬಿಡುವ ಮನಸ್ಸಿಲ್ಲ, ಆದರೆ ದೇಹ ಕೇಳ್ತಾ ಇಲ್ಲ. ನಿಮಗೆಲ್ಲರಿಗೂ ಗೊತ್ತಿರಬಹುದು, ಒಂದು 4-6 ಬಾರಿ ನಾನು ವೇದಿಕೆಯಲ್ಲಿ ಕಣ್ಕತ್ತಲೆ ಬಂದು ಬಿದ್ದಿದ್ದೇನೆ. ಇನ್ನು ಮುಂದಿರುವಂತಹ ಸ್ಥಿತಿ ಆಗಬಾರದು ಎನ್ನುವ ಕಾರಣಕ್ಕಾಗಿ ನಾನು ನಿವೃತ್ತ ಜೀವನವನ್ನು ಸಾಗಿಸ್ತಾ ಇದ್ದೇನೆ, ಮನ ಮಾಡ್ತಾ ಇದ್ದೇನೆ. ಜೊತೆಗೆ ನನಗೊಂದು ಕನಸಿತ್ತು, ನನ್ನ ಮಗನನ್ನು ವಿದ್ಯಾವಂತನನ್ನಾಗಿ ಮಾಡಬೇಕು ಅಂತ. ಯಾಕೆಂದರೆ ನನಗದಿಲ್ಲ, ನಾನು ಬರೀ 3ನೇ ತರಗತಿ ಓದಿದ್ದು. ಅವನನ್ನಾದರೂ ಒಬ್ಬ ವಿದ್ಯಾವಂತರನ್ನಾಗಿ ಮಾಡಬೇಕು ಎನ್ನುವ ಕನಸಿತ್ತು. ಅದು ಈ ವರ್ಷಕ್ಕೆ ಪೂರ್ಣವಾಗಿದೆ. ನನ್ನ ಮಗ ಇಂಜಿನಿಯರ್ ವಿದ್ಯಾರ್ಥಿ ಜೀವನದಿಂದ ಹೊರಬರ್ತಾ ಇದ್ದಾನೆ. ಆ ದೇವರಲ್ಲಿ ನನ್ನ ಕನಸುಗಳೆಲ್ಲವೂ ಈಡೇರಿಸಾದ ನಂತರ ನನಗಿನ್ನು ವಿಶ್ರಾಂತ ಜೀವನ ಅಲ್ಲದೆ ಇನ್ನೇನು. ಆದರೆ ಅಭಿಮಾನಿಗಳನ್ನು ಮಾತ್ರ ಖಂಡಿತ ಬರೀಲಿಕ್ಕಾಗುವುದಿಲ್ಲ. ಆಗೊಮ್ಮೆ ಈಗೊಮ್ಮೆ ಅತಿಥಿಯಾಗಿ ಬರ್ತೇನೆ. ಆದರೆ ಅತಿಥಿಯಾಗಿ ಬರುವ ಕ್ಷಣಗಳು ಅದು ನಮ್ಮ ಪೆರಡೂರು ಮೇಳವೇ ಆಗಿರಲೆಂದು ಆ ದೇವರಿಗೆ. ಹಾಗೆ ಇಂದಿನ ಸೇವೆಯ ದಿನ, ಸಾಧ್ಯವಾದರೆ ಆರೋಗ್ಯ ಸರಿಯಿದ್ದರೆ ಮುಂದಿನ ವರ್ಷದ ಆರಂಭದ ಸೇವೆಗೆ ನಾನು ಬರ್ತೇನೆ. ಹಾಗೆ ಅನಿವಾರ್ಯ ಕಾರಣದಿಂದ ಹೊರಟು ಹೋಗುತ್ತಿರುವಂತಹ ನನ್ನನ್ನು ನೀವೆಲ್ಲರೂ ಪ್ರೀತಿಯಿಂದ ಬೇಡಿಕೊಟ್ಟು ಹರಸಬೇಕು ಅಂತ ಪ್ರಾರ್ಥಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ.